ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇಲ್ಲ ಸಾಲ ಮನ್ನಾ ಇಲ್ಲವೇ ಇಲ್ಲ. ಸುಸ್ತಿ ಸಾಲ ಕಟ್ಟಲೇಬೇಕು. ಕಟ್ಟಿದ್ರೆ ಕತೆ ಮುಗೀತು. ಅನ್ನದಾತನಿಗೆ ಶಾಕ್. ಸರ್ಕಾರಿ ಆದೇಶಕ್ಕೆ ಸೀಲ್. ಕಟ್ಟಲೇಬೇಕು ಸುಸ್ತಿ ಸಾಲ. ರೈತ ಬಂಧು ಅಂತ ಕರೀತಾರೆ. ರೈತರ ಪರ ಸರ್ಕಾರ ಅಂತ ಕೂಡ ಹೇಳ್ತಾರೆ. ಹಸಿರು ಶಾಲನ್ನ ಹೊತ್ತು ರೈತರ ಬಗ್ಗೆ ಕಾಳಜಿಯನ್ನ ತೋರಿಸ್ತಾರೆ. ಪ್ರಮಾಣ ವಚನದ ಸಂದರ್ಭದಲ್ಲೂ ಅಷ್ಟೇ ರೈತರ ಹೆಸರನ್ನ ಹೇಳ್ಕೊಂಡು ಪ್ರಮಾಣ ವಚನನ್ನ ಸ್ವೀಕಾರ ಮಾಡ್ತಾರೆ. ದೇಶದಲ್ಲೇ ಮೊದಲ ಬಾರಿಗೆ ರೈತರ ಪರವಾಗಿ ಬಜೆಟ್ ಅನ್ನ ಮಂಡಿಸಿದಂತ ಹೆಗ್ಗಳಿಕೆ ಬೇರೆ. ಆದ್ರೆ ಈಗ ಮಾಡ್ತಿರೋದೇನು ಈ ಸರ್ಕಾರ? ಯಡಿಯೂರಪ್ಪನವ್ರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇದೇನ ರೈತರ ಪರವಾಗಿರುವಂತ ಅವರ ಕಾಳಜಿ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಈಗ ರೈತರಿಗೆ ಸಂಕಷ್ಟ ತಂದಿದೆ ಬಿಎಸ್ವೈ ಸರ್ಕಾರ. ಸುಸ್ತಿ ಸಾಲ ವಸೂಲಾತಿಗೆ ರಾಜ್ಯ ಸರ್ಕಾರ ಖಡಕ್ ಆದೇಶವನ್ನ ಹೊರಡಿಸಿರುವಂತದ್ದು. ಮೊದಲೇ ಬರ ಪ್ರವಾಹದಿಂದ ನಲುಗಿ ಹೋಗಿದೆ ರಾಜ್ಯದ ರೈತರು. ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ರೈತರು. ಆದ್ರೆ ಆ ರೈತರಿಗೆ ಈಗ ಸರ್ಕಾರ ಶಾಕ್ ಕೊಡ್ತಾ ಇದೆ. ಯಾವ ರೀತಿಯಾದಂತಹ ಶಾಕ್ ಅನ್ನೋದನ್ನ ಕೂಡ ಹೇಳ್ತೀನಿ. ಅತಿವೃಷ್ಟಿ ಅನಾವೃಷ್ಟಿ ಕಷ್ಟದಲ್ಲಿ ಬಳಲ್ತಾ ಇದ್ದಾರೆ. ತಿನ್ನುವಂತ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಅರ್ಧಕ್ಕರ್ಧ ರಾಜ್ಯ ಪ್ರವಾಹದಲ್ಲಿ ಮುಳುಗಿ ಹೋಗಿತ್ತು. ಅಂತಹ ರಾಜ್ಯದ ರೈತರಿಗೆ ಈಗ ಬಿಎಸ್ವೈ ಸರ್ಕಾರ ಮಾಡಿಟ್ಟಿರೋದು ಏನ್ ಗೊತ್ತಾ? ಕಷ್ಟ ಕಾಲದಲ್ಲಿ ರೈತರ ಮೇಲೆ ಸಾಲ ವಸೂಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಇದೇನಾ ಸರ್ಕಾರದ ರೈತ ಪರ ಕಾಳಜಿ ಅನ್ನುವ ಪ್ರಶ್ನೆ ಈಗ ಎತ್ತಲೇಬೇಕಾಗಿದೆ. ಸಾಲ ವಸೂಲಾತಿಗೆ ಬ್ಯಾಂಕ್ಗಳಿಗೆ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಸಹಕಾರಿ ಸಂಘ ಹಾಗೂ ಬ್ಯಾಂಕ್ಗಳಿಗೆ ಆರ್ಡರ್ ಅನ್ನ ಪಾಸ್ ಮಾಡಲಾಗಿದೆ. ಸಾಲ ವಸೂಲಾತಿಗೆ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಏನ್ ಬೇಕಾದ್ರೂ ಕ್ರಮ ಅಂದ್ರೆ ಯಾವ ರೀತಿಯಾಗಾದ್ರೂ ಬೇಕಿದ್ರೆ ಆಸ್ತಿ ಜಪ್ತಿ ಮಾಡಬಹುದು, ಅರೆಸ್ಟ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದಾಗಿದೆ.